ಧಾರವಾಡದಲ್ಲಿ ನಾಯಿ ಕೊಡೆಯಂತೆ ಇವೆ ಪಿಜಿಗಳು. 1000ಕ್ಕೂ ಹೆಚ್ಚು ಇದೆ ಅನಧಿಕೃತವಾದಂತಹ ಪಿಜಿಗಳು. ಮನೆಗಳ ಮೇಲೇನೆ ಪಿಜಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಪಾಲಿಕೆಯಿಂದ ಮೂಲಭೂತ ಸೌಕರ್ಯವನ್ನ ಸಹ ಆ ಎಲ್ಲ ಪಿಜಿಗಳು ಸಹ ಪಡಿತಾ ಇದ್ದಾವೆ. ಆದ್ರೆ ಪಾಲಿಕೆಗೆ ತೆರಿಗೆಯನ್ನ ಮಾತ್ರ ಕಟ್ತಾ ಇಲ್ಲ. ಬೇರೆ ಜಿಲ್ಲೆಗಳಿಂದ ಬರ್ತಾ ಇರುವಂತಹ ವಿದ್ಯಾರ್ಥಿಗಳೇ ಈ ಪಿಜಿಯ ಟಾರ್ಗೆಟ್. ಪಾಲಿಕೆ ಅಧಿಕಾರಿಗಳ ಮೇಲೆ ಸಂತೋಷ್ ಲಾಡ್ ಇದೇ ವಿಚಾರ ಗರಂ ಆಗಿದ್ದಾರೆ. ಝೋನಲ್ ಆಫೀಸರ್ಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. 1 ವಾರದಲ್ಲಿ ಪಿಜಿಗಳ ಮಾಹಿತಿಯನ್ನ ನೀಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪಾಲಿಕೆ ಕಮಿಷನರ್ ರುದ್ರೇಶ್ ಗಾಳಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಟಿಸ್ ನೀಡುವಂತೆ ಸಚಿವ ಸಂತೋಷ್ ಲಾಡ್ ಸೂಚನೆ ಕೊಟ್ಟಿದ್ದಾರೆ. ಪಾಲಿಕೆಯಿಂದಲೇ ಮೂಲಭೂತ ಸೌಕರ್ಯಗಳನ್ನ ಪಡಿತಾ ಇವೆ ಎಲ್ಲ ಪಿಜಿಗಳು. ಆದರೂ ಸಹ ಪಾಲಿಕೆಗೆ ತೆರಿಗೆಯನ್ನ ಕಟ್ತಾ ಇಲ್ಲ. ಹೀಗಾಗಿನೇ ಗರಂ ಆಗಿರುವ ಸಂತೋಷ್ ಲಾಡ್ ಅವರು ಎಲ್ಲಾ ಮಾಹಿತಿಯನ್ನ 1 ವಾರದಲ್ಲಿ ಪಿಜಿಗಳ ಮಾಹಿತಿಯನ್ನ ನೀಡಬೇಕು, ನೋಟಿಸ್ ನೀಡಬೇಕು ಅವರಿಗೆ ಅಂತ ಸೂಚನೆ ಕೊಟ್ಟಿದ್ದಾರೆ ಪಾಲಿಕೆ ಕಮಿಷನರ್ ರುದ್ರೇಶ್ ಗಾಳಿ ಅವರಿಗೆ. ಝೋನಲ್ ಆಫೀಸರ್ಗಳು ಸಹ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ ತೆರಿಗೆಯನ್ನ ಕಟ್ತಾ ಇಲ್ಲ ಆ ಪಿಜಿಗಳು? ಮೂಲಭೂತ ಸೌಕರ್ಯಗಳನ್ನ ನೀವೇ ಕೊಟ್ಟಿದ್ದೀರಾ, ಆದರೂ ಸಹ ಪಿಜಿಗಳು ತೆರಿಗೆಯನ್ನ ಕಟ್ತಾ ಇಲ್ಲ ಅಂತ ಗರಂ ಆದ್ರು ಸಂತೋಷ್ ಲಾಡ್. ಧಾರವಾಡನಲ್ಲಿ ಯಾರೇ ಪಿಜಿ ಇಲ್ಲೀಗಲ್ ಆಗಿ ವಿತೌಟ್ ವೈಲೇಷನ್ ವಿತೌಟ್ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಇದನ್ನ ನಿಂದಿಸಬೇಕು. ಇಲಾಖೆ ಏನಿದೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಏನಿದೆ, ಅದ್ರಲ್ಲಿ ಏನನ್ನ ಪರ್ಮಿಷನ್ ತಗೋಬೇಕಂತೇಳಿ ತಮ್ಮ ಮುಖಾಂತರ ಕೇಳಿಕ್ಕೆ ಬಯಸ್ತೀನಿ. ಇಲ್ಲ ಅಂದ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಠಿಣ ಕ್ರಮ ತಗೋಬೇಕಾಗಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಹುಬ್ಬಳ್ಳಿ ಧಾರವಾಡನಲ್ಲಿ ಯಾರೇ ಪಿಜಿ ಇಲ್ಲೀಗಲ್ ಆಗಿ ವಿತೌಟ್ ವೈಲೇಷನ್ ವಿತೌಟ್ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಇದನ್ನ ನಿಂದಿಸಬೇಕು. ಇಲಾಖೆ ಏನಿದೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಏನಿದೆ, ಅದ್ರಲ್ಲಿ ಏನನ್ನ ಪರ್ಮಿಷನ್ ತಗೋಬೇಕಂತೇಳಿ ತಮ್ಮ ಮುಖಾಂತರ ಕೇಳಿಕ್ಕೆ ಬಯಸ್ತೀನಿ. ಇಲ್ಲ ಅಂದ್ರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಠಿಣ ಕ್ರಮ ತಗೋಬೇಕಾಗಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಕಾರ್ಪೊರೇಷನ್ ಪರ್ಮಿಷನ್ ಇಲ್ಲ, ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ಇಲ್ಲ, ಯಾವುದೇ ಅನುಮತಿ ಇಲ್ಲದಂಗೆ ಕೋಡಿ ಹುಡುಗಂಗೆ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟುವ ಮೂಲಕ ಇವತ್ತು ಒಂದು ರೂಮಲ್ಲಿ 4-5 ಹುಡುಗರನ್ನ ಹಾಕಿ ಪಿಜಿಗಳನ್ನು ನಡೆಸ್ತಾ ಇರುವಂಥದ್ದನ್ನು ನೋಡಿದರೆ ಇವತ್ತು ನಿಜವಾಗ್ಲೂ ಇವತ್ತು ನಮಗೆ ಕನಿಕರ ಅನಿಸ್ತದೆ. ಕಾರಣ 4-5 ಮಂದಿ ಒಂದು ರೂಮಿನಲ್ಲಿ ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ ಮತ್ತು ಅವರಿಗೆ ಜೀವಕ್ಕೆ ಯಾವುದೇ ರೀತಿಯಿಂದ ಭರವಸೆ ಇಲ್ಲ ಮತ್ತು ಅನೈತಿಕ ಚಟುವಟಿಕೆಗಳಾಗುವಂತಹ ಈ ಪಿಜಿಗಳಲ್ಲಿ ಇವತ್ತು ಶಿಕ್ಷಣ ಅನ್ನುವಂಥ ದೂರ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಪಿಜಿಗಳು ಕೂಡಲೇ ಪಿಜಿಗಳ ಮೇಲೆ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಕಾರ್ಪೊರೇಷನ್ ಮತ್ತು ಕಾರ್ಪೊರೇಷನ್ ಅಂತೂ ಟ್ಯಾಕ್ಸೇ ಬರ್ತಾ ಇಲ್ಲ. ಹಂಗೆ ಕ್ರಮಕ್ಕೆ ಇನ್ನೂ ಬೇಡ ಯಾಕೆ ವಲಯಾಧಿಕಾರಿ ಕ್ರಮ ಕೈಗೊಂಡಿಲ್ಲ? ಇವತ್ತು ಮನೆ ಐತೆ, ನನ್ನ ಮನೆ ಐತೆ ಅಂದ್ರೆ ನನ್ನ ಮನೆ ಮ್ಯಾಗ ಒಂದು 4 ಮನೆ ಕಟ್ಟಿಸ್ಬಿಡೋದು, ಅದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ, ಪಾಲಿಕೆಗೆ ಆದಾಯ ಇಲ್ಲ. ಮತ್ತು ನೋಡಿದ್ರೆ ಪಾಲಿಕೆಗೆ ನಮ್ಗೆ ಆದಾಯ ಇಲ್ಲ ಅಂತಾರೆ. ಇವತ್ತು ಕೂಡಲೇ ಇವತ್ತು ಅಂಥ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡುವ ಮೂಲಕ ಪಾಲಿಕೆ ಆದಾಯ ಬರುವ ಮೂಲಕ ಮತ್ತು ಪಿ ಜಿಯಲ್ಲಿ ನಡೆಯುವಂಥ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಳ್ಳುವ ಮೂಲಕ ಕಾರ್ಯನಿರತವಾಗಬೇಕೆಂದು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.